ಇನ್ನು ಕೊಲೆ ಕೇಸ್ನ ಆರೋಪಿಗಳ ಹೇಳಿಕೆಯನ್ನು ಪೊಲೀಸರು ದಾಖಲಿಸ್ತಾ ಇದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ 5 ಆರೋಪಿಗಳ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಹಾಗಿದ್ರೆ ಈ 5 ಕೊಲೆ ಆರೋಪಿಗಳು ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದೇನು ನೋಡೋಣ. ಬಡದಿಲ್ಲ, ಕೊಲೆ ಆರೋಪಿ ನಾನಲ್ಲ. ಮತ್ ಹೆಂಗಾಯ್ತಣ? ಕೊಲೆ ಆರೋಪಿ ಗೊತ್ತಿಲ್ಲ. ಓಹೋ, ಇದೊಳ್ಳೆ ಕಥೆ ಆಯ್ತಲ್ಲ. ಹೀಗೆ ಸ್ಟೇಷನ್ ನಲ್ಲಿ ಡಿ ಗ್ಯಾಂಗ್ ಸಾಂಗು ಅದು ಮಳೆ ಬೇರೆ. ಈ ಪೊಲೀಸರು ಬಿಡ್ತಾ ಇಲ್ಲ. ಆದ್ರೂ ವಿಚಾರಣೆಯಲ್ಲಿ ಕೆಲ ಹೇಳಿಕೆಗಳನ್ನ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ವಿಚಾರಣೆ ವೇಳೆ ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರಂತೆ. ಹಾಗಾದ್ರೆ ಪವಿತ್ರ ಗೌಡ ಹೇಳಿದ್ದೇನು ತೋರಿಸ್ತೀವಿ ನೋಡಿ. ಸರ್, ಆ ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಮೆಸೇಜ್ ಮಾಡ್ದ. ಅದನ್ನ ಪವನ್ ಕಳಿಸ್ದೆ. ದರ್ಶನ್ಗೆ ಈ ವಿಚಾರ ಗೊತ್ತಾಗ್ಬಾರ್ದು ಅಂತಾನೂ ಹೇಳ್ದೆ. ವಿಚಾರ ಗೊತ್ತಾದ್ರೆ ಏನಾದ್ರೂ ಅನಾಹುತ ಆಗ್ಬೋದು, ಹುಷಾರಂದಿದ್ದೆ. ನನ್ಗೆ ಈ ಕೊಲೆ ಮಾಡ್ತಾರೆ ಅನ್ನೋ ಸಣ್ಣ ಕಲ್ಪನೆನೂ ಇರ್ಲಿಲ್ಲ. ಅವತ್ತು ಮೆಸೇಜ್ ಮಾಡಿದ್ದ ಅಂತ ಚಪ್ಪಲಿಯಲ್ಲಿ ಹೊಡೆದು ವಾಪಸ್ ಆಗಿದ್ದೆ ಅಷ್ಟೇ. ಹಿಂಗೆ ಕೊಲೆ ಮಾಡ್ತಾರೆ ಅಂದಿದ್ರೆ ನಾನೇ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡಿಕೊಳ್ತಾ ಇದ್ದೆ. ಪವಿತ್ರ ಸ್ಟೇಟ್ಮೆಂಟ್ ಬಳಿಕ ದರ್ಶನ್ಗೂ ವಿಚಾರಣೆ ಮಾಡಲಾಗಿದೆ. ಹಾಗಾದ್ರೆ ದರ್ಶನ್ ಹೇಳಿದ್ದೇನು ನೋಡೋಣ ಬನ್ನಿ. ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿರೋದು ಈ ನಮ್ಮ ಪವನಿಂದ ಗೊತ್ತಾಯ್ತು. ಆ ರೇಣುಕಾಸ್ವಾಮಿನ ಕರ್ಕೊಂಡ್ ಬಾ ಅಂತ ರಾಘವೇಂದ್ರನ್ಗೆ ಹೇಳಿದ್ದೆ. ಜೂನ್ 8 ಶನಿವಾರ ಸಂಜೆ ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ನಾನು ಭೇಟಿಯಾಗಿದ್ದೆ. ಇನ್ನೊಂದ್ಸಲ ಮೆಸೇಜ್ ಮಾಡಿದ್ರೆ ಸರಿರಲ್ಲ ಅಂತ ವಾರ್ನ್ ಕೂಡ ಮಾಡಿದ್ದೆ. ದುಡ್ಡು ಕೊಟ್ಟು ಊಟ ಮಾಡ್ಕೊಂಡು ಊರ್ಗ್ ಹೋಗು ಅಂತ ಹೇಳಿದ್ದೆ ಅಷ್ಟೇ. ನಾನೀ ಕೊಲೆ ಮಾಡ್ಲಿಲ್ಲ ಸರ್. ನನಗೂ ಇದಕ್ಕೂ ಸಂಬಂಧ ಇಲ್ಲ. ತನಿಖೆ ವೇಳೆ ನನಗೂ ಕೊಲೆಗೂ ಸಂಬಂಧ ಇಲ್ಲ ಅಂತ ದರ್ಶನ್ ಹೇಳಿದ್ದಾರೆ ಎನ್ನಲಾಗಿದೆ. ಇತ್ತ ಪವನ್ಗೆ ಕೇಳಿದ್ರೆ ಆತ ಹೇಳಿದ್ದೇ ಬೇರೆ. ಪವಿತ್ರ ಅಕ್ಕನಿಗೆ ಈ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ಸರ್. ಪವಿತ್ರ ಗೌಡ ಇದ್ಯಾರು ಪತ್ತೆ ಮಾಡು ಅಂತ ನಂಗೆ ಹೇಳಿದ್ರು. ಅಕ್ಕನ ಹೆಸರಲ್ಲಿ ರೇಣುಕಾಸ್ವಾಮಿ ಜೊತೆ ನಾನೇ ಚಾಟ್ ಮಾಡ್ತಿದ್ದೆ. ಹೀಗೆ ಚಾಟ್ ಮಾಡ್ತಾ ಮೊಬೈಲ್ ನಂಬರ್ ಇಸ್ಕೊಂಡೆ. ಬಳಿಕ ಎಲ್ಲ ವಿಚಾರವನ್ನು ದರ್ಶನ್ ಸರ್ಗೂ ಹೇಳ್ದೆ. ನಂತರ ರೇಣುಕಾಸ್ವಾಮಿ ಕರೆಸಿ ಎಲ್ಲರೂ ಸೇರಿ ಹಲ್ಲೆ ನಡೆಸಿದ್ವಿ. ಮೂರ್ಛೆ ಹೋದ್ನಾ ಅಂತ ಅನ್ಕೊಂಡ್ವಿ. ಆದ್ರೆ ಸತ್ತೋಗಿದ್ದ. ಸಾಯಿಸೋ ಉದ್ದೇಶ ಏನಿರ್ಲಿಲ್ಲ ಸರ್. ಈ ಪವನ್ ನೋಡಿದ್ರೆ ಎಲ್ರೂ ಸೇರಿ ಹೊಡೆದಿದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಂತೆ. ಹಾಗಾದ್ರೆ ರೇಣುಕಾಸ್ವಾಮಿಯನ್ನ ಕರ್ಕೊಂಡ್ ಬಂದಂಥ A4 ರಘು ಹೇಳಿದ್ದೇನು? ಸರ್, ದರ್ಶನ್ ಸರ್ ಒಂದು ನಂಬರ್ ಕೊಟ್ಟು ಈ ವ್ಯಕ್ತಿ ಪತ್ತೆ ಮಾಡುವಂತೆ ಹೇಳಿದ್ರು. ನಂಬರ್ ಸಿಕ್ಕಿದ್ರಿಂದ ರೇಣುಕಾಸ್ವಾಮಿಯನ್ನ ಆರಾಮಾಗಿ ಪತ್ತೆ ಮಾಡಿದ್ದೆ. ರೇಣುಕಾಸ್ವಾಮಿಯನ್ನ ನಿರಂತರವಾಗಿ 2 ದಿನಗಳ ತನಕ ವಾಚ್ ಮಾಡಿದ್ದೆ. ಫಾರ್ಮಸಿಗೆ ಬರುವ ವೇಳೆ ಮಾತನಾಡಬೇಕು ಅಂತ ಕರ್ಕೊಂಡು ಬಂದೆ. ಅವತ್ತು ಜೂನ್ 8ರ 3 ಗಂಟೆಗೆ ಪಟ್ಟಣಗಿರಿಯ ವಿನಯ್ ಶೆಡ್ಗೆ ಕರ್ಕೊಂಡು ಹೋದೆ. ಅಷ್ಟರಲ್ಲಿ ರೇಣುಕಾಸ್ವಾಮಿ ಕಂಡ ಕೂಡಲೇ ಸಾಕಷ್ಟು ಜನ ಹಲ್ಲೆ ಮಾಡಿದ್ರು. ನಮ್ಮ ಬಾಸ್ ಹೆಂಡ್ತಿಗೆ ಮೆಸೇಜ್ ಮಾಡ್ತೀಯಾ ಅಂತ ಎಲ್ಲರೂ ಹೊಡೆದ್ವಿ. ಆದರೆ ಅವನು ಸತ್ತು ಹೋಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಇವನು ನಂದೀಶ್, ಹತ್ಯೆ ಕೇಸ್ನ A5 ಆರೋಪಿ. ಹಾಗಾದ್ರೆ ನಂದೀಶ್ ಕೈವಾಡ ಏನು? ವಿಚಾರಣೆ ವೇಳೆ ಆತ ಹೇಳಿದ್ದೇನು? ಅದನ್ನು ನೋಡೋಣ ಬನ್ನಿ. ಸರ್, ಮೆಸೇಜ್ ಮಾಡ್ತಿರೋನ ಪತ್ತೆ ಹಚ್ಚುವಂತೆ ದರ್ಶನ್ ಸರ್ ಹೇಳಿದ್ರು. ಹಂಗಾಗಿ ರಾಘವೇಂದ್ರ ಜೊತೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಆವತ್ತು ರೇಣುಕಾಸ್ವಾಮಿನ ಶೆಡ್ಗೆ ಕರೆತಂದ ಬೆನ್ನಲ್ಲೇ ಹುಡುಗರು ಹಿಗ್ಗಾಮುಗ್ಗಾ ಹೊಡೆದು ಬಿಟ್ರು ಸರ್. ಆ ರೇಣುಕಾಸ್ವಾಮಿ ಕೈ, ಬಾಯಿ, ಮೈನಲ್ಲಿ ರಕ್ತ ಬರೋಕೆ ಶುರುವಾಯಿತು. ನಂತರ ಸಂಜೆ 6:30ಕ್ಕೆ ನೋಡಿದರೆ ರೇಣುಕಾಸ್ವಾಮಿ ಉಸಿರೇ ನಿಂತಿದೆ. ಮೋಸ್ಟ್ಲಿ ಸತ್ನ ಅಂತ ನಾವೆಲ್ಲ ಭಯಗೊಂಡ್ವಿ ಸರ್. ನಾಪತ್ತೆಯಾಗಿದ್ದ ಮತ್ತೋರ್ವ ಆರೋಪಿ ರವಿ ನಿನ್ನೆ ಪೊಲೀಸರಿಗೆ ಶರಣಾಗಿದ್ದಾನೆ. ಬಾಡಿಗೆಗೆ ಹೋಗಿದ್ದ ಅಂಥೇಳಿ ಆತನ ಆಪ್ತರು ಹೇಳಿದ್ದಾರೆ. ಇದರ ಮಧ್ಯೆ ಇವತ್ತು ಮತ್ತಿಬ್ಬರು ಆರೋಪಿಗಳು, 6ನೇ ಆರೋಪಿ ಜಗ್ಗು ಅಲಿಯಾಸ್ ಜಗದೀಶ್, 7ನೇ ಆರೋಪಿ ಅನು ಅಲಿಯಾಸ್ ಅನಿಲ್ ಕುಮಾರ್ ಚಿತ್ರದುರ್ಗದಲ್ಲಿ ಡಿವೈಎಸ್ಪಿ ಕಚೇರಿಗೆ ಬಂದು ಸರೆಂಡರ್ ಆಗಿದ್ದಾರೆ.
ಈ ಮೂಲಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 16 ಜನರ ಬಂಧನ ಆಗಿದ್ದು, ಪ್ರಕರಣದ 9ನೇ ಆರೋಪಿ ರಾಜು ಬಂಧನ ಮಾತ್ರ ಬಾಕಿ ಇದೆ. ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.